ತಿರುಪತಿಗೆ ಹೋಗಬೇಡ ಅಂತಂದರೆ ಈ ಹಿಂದೂ ಸಮಾಜ ಸತ್ತೋಗಿದೆ ಅಂತ ಅರ್ಥ. ಅವ್ರು ಯಾರೋ ಮಾಡ್ತಾರಂತ ಬದುಕಿಗೆ. ಅದಕ್ಕೆ ಹೇಳಿದೆ ನಿಮಗೆ, ಪತ್ರಿಕೆ ಟಿ ವಿ ನೋಡ್ತಿದ್ದಂಗೆ ಹೆಂಗೆ ನೋವಾಗಿದೆಯೋ ಇಡೀ ಪ್ರಪಂಚದ ಎಲ್ಲ ಹಿಂದೂಗಳಿಗೂ ನೋವಾಗಿದೆ. ನನಗೂ ಇದು ನೋಡ್ತಿದ್ದಂಗೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರಿತಾ ಇದ್ದೀನಿ. ಚಂದ್ರಬಾಬು ನಾಯ್ಡು ಹೇಳಿಕೆ ಕೊಡ್ತಿದ್ದಂಗೆ ಆ ಕಡೆಯಿಂದ ರಿಯಾಕ್ಷನ್ ಏನು? ದೇವ್ರ ಹತ್ರ ಬಂದು ಬೇಕಾದ್ರೆ ನಾವು ಪ್ರಮಾಣ ಮಾಡ್ತೇವೆ. ನೀ ಕನ್ವರ್ಟೆಡ್ ಕ್ರಿಶ್ಚಿಯನ್, ನೀನೇನು ಬಂದು ದೇವ್ರ ಮುಂದೆ ಬಂದು ಪ್ರಮಾಣ ಮಾಡ್ತೀಯ? ಅದಕ್ಕೋಸ್ಕರ ಚಂದ್ರಬಾಬು ನಾಯ್ಡು ಈ ಹೊರಗೆ ಹಾಕಿದ್ದಾರೆ. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಸುದ್ದಿ ಹೊರಗೆ ಹಾಕಿದ್ದಾರೆ ಅಂತ ಇಲ್ಲಿಗೆ ನಿಲ್ಲಬಾರ್ದು. ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದರೆ ನಿಮ್ಮ ಹತ್ರ ಆಗಲೇ ಲ್ಯಾಬ್ ರಿಪೋರ್ಟ್ ಬಂದಿದೆ. ಮುಖ್ಯಮಂತ್ರಿಗಳನ್ನ, ಆ ಬೋರ್ಡ್ ಚೇರ್ಮನ್ನ ಅರೆಸ್ಟ್ ಮಾಡಿ FIR ಹಾಕಿ ಅವ್ರ ಮೇಲೆ ಕಳಿಸಿ ಜೈಲಿಗೆ. ನೀವು ಇದ್ರ ಹಿಂದಿನ್ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವು ಹೇಳಿ ಸರಿ ಇದೆ. ಅದಕ್ಕೋಸ್ಕರ CBI ಕೊಡಲಿ ಅವರು. ಅವಾಗ ಯಾರ್ಯಾವ ಕ್ರಿಶ್ಚಿಯನ್ ಸಂಸ್ಥೆಗಳು ಇಲ್ಲಿದೆ ಅವ್ರ ಜೊತೆಗಿದೆ ಎಲ್ಲವೂ ಹೊರಗೆ ಬರುತ್ತೆ. ದೇಶದ ಎಲ್ಲ ದೇವಸ್ಥಾನಗಳಿಗೆ ಹೋಲಿಕೆ ಮಾಡಿದಾಗ ತಿರುಪತಿ ಲಡ್ಡು ತುಂಬ ವಿಶೇಷ. ಪ್ರಥಮ ಸ್ಥಾನದಲ್ಲಿ ನಿಂತಿದ್ದಂಥದ್ದು. ಈಗ ಲಡ್ಡೂನೇ ಆ ರೀತಿ ಆಗಿದೆ ಅಂದಾಗ ಇದು ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವ್ರ ಮೇಲೆ ನಿಂತಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕ್ಯುಲರ್ ಕಳಿಸಿದ್ರು. ಗಣಪತಿ ದೇವ್ರ ಪ್ರಸಾದ ಹಂಚಂಥ ಸಂದರ್ಭದಲ್ಲಿ ಲ್ಯಾಬ್ ರಿಪೋರ್ಟ್ ತೊಗೋಬೇಕಂತೆ. 60,000 ದೇವಸ್ಥಾನಗಳ ಗಣಪತಿಗಳಿದೆ. ಪ್ರತಿ ಗಲ್ಲಿನಲ್ಲಿ ಎಷ್ಟೇ ಬಡತನದಲ್ಲಿರೋಂಥ ಜನ ಭಕ್ತರು ಗಣಪತಿ ಇಡೋರು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಹೋಗಿ ನೋಡ್ಕೊಂಬರ್ಲಿ ಹಂಗಾರೆ ಎಲ್ಲೆಲ್ಲಿ ಆ ಲ್ಯಾಬ್ ರಿಪೋರ್ಟ್ ಸಿಕ್ಕಿದೆ ಅಂತ. ಕಲ್ಪನೆ ಇಲ್ಲದೆ ಹುಚ್ಚು ಸರ್ಕಾರ, ಏನೇನೋ ಸರ್ಕ್ಯುಲರ್ ಹೊಡೆಸ್ಬಿಡೋದು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ತಿರುಪತಿ ಲಡ್ಡಿನ ಬಗ್ಗೆ ಇಡೀ ಪ್ರಪಂಚದಲ್ಲಿ ಗೌರವ ಇದೆ. ಆ ಕ್ಷೇತ್ರದ ಬಗ್ಗೆನೂ ಗೌರವ ಇದೆ, ತಿರುಪತಿ ತಿಮ್ಮಪ್ಪನ ಬಗ್ಗೆನೂ ಗೌರವ ಇದೆ. ಆ ಲಡ್ಡು ಅಂತಿದ್ದಂಗೆ ಅದು ಬರೀ ಲಡ್ಡಲ್ಲ, ಅದು ಭಕ್ತಿ ತುಂಬಿದೆ ಅನ್ನೋಂಥ ಭಾವನೆ ಎಲ್ಲರದ್ದು ಇರುತ್ತೆ. ಅದಕ್ಕೋಸ್ಕರ ನಾನು ಇಷ್ಟೊತ್ತು ತನಕ ಹೇಳಿದ್ದು, ಅವ್ರು ಸಂಬಂಧಪಟ್ಟವ್ರನ್ನ FIR ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಇದು ಹಿಂದೆ ಯಾರ್ಯಾರು ಇದ್ದಾರೆ ಇದೆಷ್ಟು ತನಿಖೆ ಆಗಬೇಕು ಅನ್ನೋದಾದರೆ CBI ಕೊಡಬೇಕು ಅಂತ ಚಂದ್ರಬಾಬು ನಾಯ್ಡು ಅವರು ಮನವಿ ಮಾಡ್ತೇನೆ. ಈ ವಿಚಾರ ಹೊರಗಾಕಿದ್ದಕ್ಕೋಸ್ಕರ ನಾನು ಇಡೀ ಹಿಂದೂ ಸಮಾಜ ಪರವಾಗಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ.